ಈ ವರ್ಷದ ಆರಂಭದಲ್ಲಿ ಆದಂತಹ ಘಟನೆ ವಿಜಯ್ರವರು ಕರೂರು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೆ ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಅಲ್ಲಿ ನೆರೆದಿದ್ರು. ಈ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಮೌನ ಮುರಿದಿದ್ದಾರೆ ನಟ ಮತ್ತು ಸಿಎಂ ವಿಜಯ್. ತಮಿಳುನಾಡು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕರೂರಿಗೆ ಭೇಟಿಯನ್ನು ನೀಡಿದ್ದಾರಂತೆ ಅವರು. ಕರೂರು ಕಾಲ್ತುಳಿತ ದುರಂತದ ಬಗ್ಗೆ ವಿಜಯ್ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಪೊಲೀಸರನ್ನ ಸಂಪೂರ್ಣವಾಗಿ ನಂಬಿದ್ದೆ, ಅವರ ವೈಫಲ್ಯ ಮುಚ್ಚಿಕೊಳ್ಳಲು ನನ್ನ ಹೊಣೆ ಮಾಡಿದ್ರು ಅಂತ ಹೇಳಿದ್ದಾರೆ ವಿಜಯ್. ಪೊಲೀಸರು ನಮ್ಮ ತಂಡಕ್ಕೆ ಮುನ್ನೆಚ್ಚರಿಕೆ ನೀಡಿಲ್ಲ, ಪರಿಸ್ಥಿತಿ ಕೈ ಮೀರ್ತಾ ಇದೆ ಎಂಬ ಸುಳಿವನ್ನ ಕೂಡ ನಮಗೆ ಕೊಟ್ಟಿಲ್ಲ, ರಾಜಕೀಯ ಲಾಭ ಪಡೆಯಲು ಯತ್ನ ಅಂತ ದಳಪತಿ ಕಾಲ್ತುಳಿತ ದುರಂತದ ಬಗ್ಗೆ ಸಿಎಂ ವಿಜಯ್ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು ಸಂಜೆ 4 ಗಂಟೆ ಹೊತ್ತಿಗೇನೋ ವಿಜಯ್ ಅಲ್ಲಿಗೆ ಬರ್ತಾರೆ ಅಂತ ಸುದ್ದಿ ಹಬ್ಬುತ್ತೆ ಕರೂರಲ್ಲಿ. ಆದರೆ ವಿಜಯ್ ಬಂದಿದ್ದು ಮಾತ್ರ ಲೇಟ್ ಆಗುತ್ತೆ, ಸುಮಾರು 6 ಗಂಟೆ ಏನೋ ಲೇಟ್ ಆಗುತ್ತೆ. ಮೇ ಬಿ 10 ಗಂಟೆ, ಬೆಳಿಗ್ಗೆ 10 ಗಂಟೆ ಬರ್ತೇನೆ ಅಂತ ಹೇಳಿದವರು ಸಂಜೆ 6 ಗಂಟೆಗೇನೋ ಬರ್ತಾರೆ. ಈ ಸಂದರ್ಭದಲ್ಲಿ ವಿಜಯ್ ರ್ಯಾಲಿ ಹೊರಡ್ತಾ ಇದ್ದಂಗೆ ಅಲ್ಲಿ ಸಫಕೇಶನ್ ಆಗಿಯೇ ಸುಮಾರು ಮಂದಿ ಸಾವಿಗೀಡಾಗ್ತಾರೆ. ಸಫಕೇಶನ್ ಅಂದ್ರೆ ಅತಿ ಹೆಚ್ಚು ಜನಗಳು ಒಂದೇ ಕಡೆ ಸೇರಿದ್ರಿಂದಾಗಿ ಒತ್ತಡಗಳು ಹೆಚ್ಚಾಗಿ ಉಸಿರನ್ನ ಎಳ್ಕೊಳ್ಳೋಕ್ಕಾಗದೆ, ಉಸಿರಾಡಕ್ಕಾಗದೆ ಆ ಬ್ರೇಕಿಂಗ್ ಅನ್ನ ಓದ್ತಾ ಇದ್ದದ್ದು ನನಗಿನ್ನೂ ನೆನಪಿದೆ. ಬಹಳ ಬೇಸರದ ಸಂಗತಿ. 1, 2, 3, 4 ಹಿಂಗೆ ಏರ್ತಾನೆ ಇತ್ತು ಸಾವಿನ ಸಂಖ್ಯೆ ಅವತ್ತಿಡೀ ರಾತ್ರಿ ಇಡೀ. ಸೊ ಇದೀಗ ಮತ್ತೆ ಕರೂರಿಗೆ ವಿಜಯ್ ಭೇಟಿ ನೀಡಿ ಮಾತಾಡಿದ್ದಾರಂತೆ. ಅದು ನಂದು ತಪ್ಪಲ್ಲ, ಪೊಲೀಸರು ನಮ್ಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳಿ ಪೊಲೀಸರ ಬಗ್ಗೆ ಮಾತಾಡಿದ್ದಾರೆ ವಿಜಯ್. ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. அதே நேரத்தில் பெரம்பலூர் மக்களோட அந்த சேஃப்டியும் மைண்டில் எடுத்துக்கிட்டு ஒரு மன வலியோடவே திரும்ப போயிட்டோம். அதுக்கப்புறம் பெரம்பலூர் தொகுதி மக்களுக்கு மன்னிப்பும் கேட்டோம். அதே மாதிரி நாமக்கல் அந்த மீட்டிங் முடிச்சுட்டு கரூர் வரும்போது அந்த கரூர் போலீஸ் எங்களை அலர்ட் பண்ணியிருக்கலாம். ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.